ಕುಡಿತದ ದಾಸನಾಗಿದ್ದ ಗಂಡ ಹೆಂಡತಿ ಪಾಲಿಗೆ ರಣರಾಕ್ಷಸನಾಗಿದ್ದ. ಕುಂತ್ರು ನಿಂತ್ರು ಕೊಡಬಾರದ ಕಾಟ ಕೊಡ್ತಾ ಇದ್ದ. 2 ದಿನದ ಹಿಂದೆ ಪತ್ನಿ ಜೊತೆ ಜಗಳ ತೆಗೆದವ ಮಧ್ಯರಾತ್ರಿ ಕೊಂದು ಹಾಕಿದ್ದ. ಕೊನೆಗೆ ಹೃದಯಾಘಾತದ ಕತೆ ಕಟ್ಟಿ ಮೊಸಳೆ ಕಣ್ಣೀರು ಸುರಿಸಿದ್ದ. ಸಂಸಾರ ಅನ್ನೋದು ಹಾಲು ಜೇನಿನಂತಿರಬೇಕು ಅಂತಾರೆ. ಆಗಲೇ ಬದುಕು ಅನ್ನೋದು ಬಂಗಾರದಂತಿರೋದು. ಆದರೆ ಈ ರೀತಿ ಬದುಕೋರು ತುಂಬ ಕಮ್ಮಿ ಬಿಡಿ. ಈಗೀಗಂತೂ ಹೊಂದ್ಕೊಂಡು ಹೋಗೋದಕ್ಕಿಂತ ಅಂದ್ಕೊಂಡಂತೆಯೇ ಬದುಕ್ತೀವಿ ಅನ್ನೋರು ಜಾಸ್ತಿ. ಹೀಗಾಗಿಯೇ ಮದುವೆ ಸಂಸಾರ ಅನ್ನೋದಕ್ಕೆ ಬೆಲೆಯೇ ಇಲ್ಲದಂತಾಗಿದೆ. ಇಂಥವರ ಮಧ್ಯೆ ಇಂಥ ಪಾಪಿಗಳು ಮಾಡೋ ಮಾನಗೇಡಿ ಕೆಲಸಕ್ಕೆ ಎಲ್ಲರನ್ನ ತಲೆ ತಗ್ಗಿಸುವಂತೆ ಮಾಡ್ತಿದೆ. ಕಟ್ಕೊಂಡ ಹೆಂಡತಿಯನ್ನೇ ಕೊಂದು ಹಾಕಿದವ ಹೃದಯಾಘಾತದ ಕತೆ ಕಟ್ಟಿದ್ದಾನೆ. ಎಣ್ಣೆ ನಶೆಯಲ್ಲಿ ಪತ್ನಿಯ ಹೆಣ ಉರುಳಿಸಿ ನನಗೇನು ಗೊತ್ತಿಲ್ಲ ಅಂತ ನಾಟಕ ಆಡಿದ್ದ. ಯಾವಾಗ ಪೊಲೀಸರು ಎಂಟ್ರಿ ಕೊಟ್ರೋ ಸತ್ಯ ಕಕ್ಕಿದ್ದಾನೆ. ಪತ್ನಿ ಪಾಲಿಗೆ ರಾಕ್ಷಸ, ಮಧ್ಯರಾತ್ರಿ ಅಟ್ಟಹಾಸ. ಹೆಂಡತಿಯನ್ನ ಕೊಂದ, ಹೃದಯಾಘಾತದ ಕಥೆ ಕಟ್ಟಿದ. ಇಂಥವರಿಂದಲೇ ದಾಂಪತ್ಯ ಅನ್ನೋ ಪದಕ್ಕೆ ಬೆಲೆ ಇಲ್ಲದಂತಾಗಿರೋದು. ಈತನ ಹೆಸರು ಗಣಪತಿ ನಾಯ್ಕ್ ಅಂತ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಮಂಕಿ ನಿವಾಸಿ. ಕುಡಿತದ ದಾಸನಾಗಿದ್ದವ ಹೆಂಡತಿ ಪಾಲಿಗೆ ರಾಕ್ಷಸನಾಗಿದ್ದ. ಯಾವಾಗಲೂ ಕುಡ್ಕೊಂಡು ಬರೋದು, ಹೆಂಡತಿ ಜೊತೆ ಗಲಾಟೆ ತೆಗೆಯೋದು ಮಾಡ್ತಿದ್ದ. ಹೀಗಾಗಿ ಈ ಹೆಣ್ಮಗಳ ಪಾಲಿಗೆ ಬದುಕು ಅನ್ನೋದು ನರಕದಂತಾಗಿತ್ತು. ನಿತ್ಯವೂ ಕಣ್ಣೀರಲ್ಲಿ ಕೈ ತೊಳಿತಿದ್ದವಳು ತನ್ನ ಹೆತ್ತವರ ಬಳಿ ಹೇಳ್ಕೊಂಡು ಕಣ್ಣೀರು ಸುರಿಸ್ತಾ ಇದ್ಲು. ಮೊನ್ನೆ ರಾತ್ರಿ ಮತ್ತೆ ಕುಡ್ಕೊಂಡು ಬಂದವ ಪತ್ನಿ ಜೊತೆ ಜಗಳ ಶುರು ಮಾಡಿದ್ದ. ನಂತರ ಇಷ್ಟಕ್ಕೆ ಸುಮ್ಮನಾಗದವ ಮಧ್ಯರಾತ್ರಿ ರಣರಾಕ್ಷಸನಾಗಿದ್ದಾನೆ. ಪತ್ನಿ ಮಲಗಿದ್ದ ವೇಳೆ ಕತ್ತು ಹಿಸುಕಿ ಕೊಲೆ ಮಾಡಿ ಹಸಿ ಹಸಿ ಕಥೆ ಕಟ್ಟಿದ್ದಾನೆ. ಬೆಳಗ್ಗೆ ಊರಿನವರ ಮುಂದೆ ನನ್ನ ಹೆಂಡತಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾಳೆ ಅಂತ ಕಣ್ಣೀರು ಸುರಿಸಿದ್ದ. ಆದ್ರೆ ಅಳಿಯನ ಪಾಪದ ಕೃತ್ಯ ಅರಿತಿದ್ದ ಹೆಣ್ಣಿನ ಮನೆಯವರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಹೊಡೆದಾಗ ಸಾಮಾನ್ಯ ಹೊಡೆದಿದೆ ಎಲ್ಲಿ ಇದೆಲ್ಲ ಬಿಗೋಗಿ ಅದು ಹೊಡೆದು ಹೆಚ್ಚಾಗಿ ತಗೊಳ್ತದೆ. ಅಲ್ಲಿವರೆಗೆ ಕೇಸ್ ಹತ್ತಲ್ಲ ಇಲ್ಲ ಅದು ಒಂದು ಮನೆ ಅಲ್ಲಿವರೆಗೆ ಇಲ್ಲಿ ಬರುವವರೆಗೆ ಕಲಸ ಆಯ್ತದು ಮನೆಗೆ ಬರುವವರೆಗೆ. ಯಾವಾಗ ಪೊಲೀಸರು ಎಂಟ್ರಿ ಕೊಟ್ರೋ ಗಣಪತಿ ನಾಯಕ್ನ ಬುಡ ನಲುಗಿ ಹೋಗಿದೆ. ಎತ್ತಾಕೊಂಡು ಹೋಗಿ ಬಿಸಿ ಮುಟ್ಟಿಸ್ತಿದ್ದಂತೆ ಅಸಲಿ ಸತ್ಯ ಕಕ್ಕಿದ್ದಾನೆ. ಒಟ್ನಲ್ಲಿ ಹೆಂಡದ ದಾಸನಾದವ ಕಟ್ಕೊಂಡವಳ ಪಾಲಿಗೆ ಕಂಟಕವಾಗಿದ್ದಾನೆ. ಪತ್ನಿ ಮೇಲೆಯೇ ಹಗೆಗೆ ಬಿದ್ದವ ಮಧ್ಯರಾತ್ರಿ ಕೊಂದು ಕಂಬಿ ಹಿಂದೆ ಸೇರಿದ್ದಾನೆ. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ.